Oh my god! ರಾಖಿ ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿಲ್ಲ ಹೋಗ್ಬಿಟ್ನಲ್ಲಪ್ಪ. ಸಿಚುವೇಶನ್ ನಿಮ್ಗೂ ಆಗ್ಬಾರ್ದು ಅಂತಂದ್ರೆ ಈ ರಕ್ಷಾ ಬಂಧನ್ಗೆ ನೀವು ಪರ್ಚೇಸ್ ಮಾಡ್ಬೇಕಾಗಿರೋದು ಎವರ್ಗ್ರೀನ್ ಅವ್ರದ್ದು ಬ್ರಾಂಡೆಡ್ ಇನ್ಸ್ಟೆಂಟ್ ಗೀಸರ್. ಏನಕ್ಕಂತೀರಾ ಅಂತಂದ್ರೆ ನಿಮ್ಗೆ MCB ಮಾಡೆಲ್ ಕೂಡ ಸಿಗ್ತಾ ಇದೆ, ಓವರ್ಲೋಡೆಡ್ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಅಷ್ಟೇ ನಿಮ್ಗೆ ಹೀಟಿಂಗ್ ಆಗಿರ್ಲಿ ಮೆಲ್ಟಿಂಗ್ ಆಗಿರ್ಲಿ ಏನು ಕೂಡ ಚಾನ್ಸಸ್ ಇರೋದಿಲ್ಲ, ಯಾಕಂದ್ರೆ ನಿಮ್ಗೆ ABS ಪ್ಲಾಸ್ಟಿಕ್ ತಯಾರಿಕೆ ಕೂಡ ಆಗಿದೆ. ಅಷ್ಟೇ ಅಲ್ಲ, ಶಾಕ್ ಪ್ರೂಫ್ ಕೂಡ ಆಗಿರುತ್ತೆ. ಇನ್ಸ್ಟೆಂಟ್ ಗೀಸರ್ ಬೇಕಾ, ಸ್ಟೋರೇಜ್ ಗೀಸರ್ ಬೇಕಾ, ಟ್ಯಾಂಕ್ ಲೆಸ್ ಡಿಜಿಟಲ್ ಸ್ಮಾರ್ಟ್ ಗೀಸರ್ ಬೇಕಾ, ಎಲ್ಲ ತರದ ಗೀಸರ್ ನಮ್ಮ ಎವರ್ಗ್ರೀನ್ ಬ್ರಾಂಡ್ ಅಲ್ಲಿ ಸಿಗ್ತಾ ಇದೆ. ಅಷ್ಟೆಲ್ಲ ನಿಮ್ಗೆ 100% ಪ್ಯೂರ್ ಕಾಪರ್ ಎಲಿಮೆಂಟ್ ಕೂಡ ಸಿಗ್ತಾ ಇದೆ. ಕಾರ್ಪೊರೇಷನ್ ಎವರ್ಗ್ರೀನ್ ಬ್ರಾಂಡ್ ಮತ್ತೊಂದು ವ್ಲಾಗಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೀಸರ್ ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಮ್ಮ ಹತ್ರ ಬಂದು ನಿಮ್ಗೆ 1 ಲೀಟರ್ ಇಂದ ಹಿಡಿದು 100 ಲೀಟರ್ಸ್ ವರೆಗೂ ಗೀಸರ್ ಸಿಗ್ತಾ ಇದೆ. ಸ್ಟೋರೇಜ್ ಗೀಸರ್ ಬೇಕಾ, ಇನ್ಸ್ಟೆಂಟ್ ಗೀಸರ್ ಬೇಕಾ, ಟ್ಯಾಂಕ್ ಲೆಸ್ ಸ್ಮಾರ್ಟ್ ಡಿಜಿಟಲ್ ಗೀಸರ್ ಬೇಕಾ, ಎಲ್ಲ ತರದ ಗೀಸರ್ ಈ ಒಂದು ಎವರ್ಗ್ರೀನ್ ಬ್ರಾಂಡ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ನಿಮ್ಗೆ ಫ್ಯೂಚರ್ಸ್ ಅಂತ ಬಂದಾಗ ನಿಮ್ಗೆ ಸೇಫ್ಟಿ ಫ್ಯೂಚರ್ಸ್ ಅಲ್ಲಿ ನಿಮ್ಗೆ ಆಟೋ ಕಟ್ ಆಫ್ ಆಪ್ಷನ್ ಆಗಿರ್ಲಿ, ಆಟೋ ಸ್ಟಾಪ್ ಆಪ್ಷನ್ ಆಗಿರ್ಲಿ, ಎಲ್ಲ ಕೂಡ ನಿಮ್ಗೆ ಸಿಗ್ತಾ ಇದೆ. ಮತ್ತೆ ನಿಮ್ಗೆ ಇದು ಬಂದು ABS ಪ್ಲಾಸ್ಟಿಕ್ ತಯಾರಿಕೆ ಆಗಿದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಮೆಲ್ಟ್ ಆಗೋ ಚಾನ್ಸಸ್ ಇರ್ಲಿ, ಶಾಕ್ ಪ್ರೂಫ್ ಎಲ್ಲ ನಿಮ್ಗೆ ಇದ್ರಲ್ಲಿ ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬರೀ ನಿಮ್ಗೆ 1799 ರೂಪಾಯಿಂದ ಗೀಸರ್ ಸ್ಟಾರ್ಟ್ ಆಗ್ತಾ ಇದೆ. ಸೇಫ್ಟಿ ಫ್ಯೂಚರ್ಸ್ ಅಂತ ಬಂದಾಗ ಇದ್ರಲ್ಲಿ ನಿಮ್ಗೆ ಆಟೋ ಆಪ್ಷನ್ ಸಿಗ್ತಾ ಇದೆ, ಆಟೋ ಕಟ್ ಆಫ್ ಆಪ್ಷನ್ ಸಿಗ್ತಾ ಇದೆ, ಪ್ರೆಷರ್ ರಿಲೀಸ್ ವಾಲ್ ಕೂಡ ಸಿಗ್ತಾ ಇದೆ. ಅಷ್ಟೆಲ್ಲ ನಿಮ್ಗೆ ABS ಪ್ಲಾಸ್ಟಿಕ್ ತಯಾರಿಕೆ ಆಗಿದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಮೆಲ್ಟ್ ಆಗೋ ಚಾನ್ಸಸ್ ಕೂಡ ಇರೋದಿಲ್ಲ. ಮತ್ತೆ ನಿಮ್ಗೆ ಶಾಕ್ ಪ್ರೂಫ್ ಗೀಸರ್ ಆಗಿರುತ್ತೆ. ಸೊ ಬನ್ನಿ ತೋರಿಸ್ಕೊಡ್ತೀನಿ, ನೋಡ್ತಾ ಇರ್ಬೋದು ನಿಮ್ಗೆ 1 ಲೀಟರ್ ಇದೆ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಇದು ಬಂದು ನಿಮ್ಗೆ 1 ಲೀಟರ್ ಆಗಿರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಏನಂತಂದ್ರೆ ನೀವು 10 ಸೆಕೆಂಡ್ ಫಸ್ಟ್ ನೀವು ಕಾಯ್ಬೇಕು, ಅದಾದ್ಮೇಲೆ ಇದ್ರಲ್ಲಿ ನಿಮ್ಗೆ ನೀರ್ ಬರೋದು. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು ಅಂದ್ರೆ, ಸೊ ನಿಮ್ಗೆ ನಾರ್ಮಲ್ 5 amps ಸ್ವಿಚ್ ಆಗಿರುತ್ತೆ. ಸೊ ಅದನ್ನ ನೀವು ಪ್ಲಗಿಂಗ್ ಮಾಡ್ಬಿಟ್ಟು ನೀವು ಸ್ವಿಚ್ ಹಾಕೋದಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ಬೇಕು, ಇದ್ರಲ್ಲಿ ಫಸ್ಟ್ ನೀರನ್ನ ಫಿಲ್ ಮಾಡ್ಬೇಕು. ಇನ್ಲೈಟ್ ಪೈಪ್ ಆಗಿರುತ್ತೆ. ಸೊ ಇನ್ಲೈಟ್ ಪೈಪ್ ಇಂದ ನೀವು ನೀರ್ನ ಫಿಲ್ ಮಾಡ್ಕೊಳ್ಳಿ ಫಸ್ಟ್. ಅದಾದ್ಮೇಲೆ ನಿಮ್ಗೆ ಗೀಸರ್ ಸ್ವಿಚ್ ನ ಆನ್ ಮಾಡಿ. ಸೊ ಆನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಇಂಡಿಕೇಟರ್ ಕೂಡ ನಿಮ್ಗೆ ತೋರಿಸುತ್ತೆ, ಇದು ರೆಡ್ ಅಂಡ್ ಗ್ರೀನ್ ಕಲರ್ ನಿಮ್ಗೆ ಲೈಟ್ ಕೂಡ ಆನ್ ಆಗುತ್ತೆ. ಸೊ ಅದಾದ್ಮೇಲೆ ನೀವು ಒಂದ್ 10 ನಿಮಿಷ ಬಿಟ್ಟಿದ ತಕ್ಷಣ ನೀವು ಗೀಸರ್ ಸ್ವಿಚ್ ನ ಆನ್ ಮಾಡಿಬಿಟ್ಟು ನಲ್ಲಿ ಆನ್ ಮಾಡಿದ್ರೆ ನಿಮ್ಗೆ ಕಂಟಿನ್ಯೂಸ್ ನಿಮ್ಗೆ ಬಿಸಿನೀರು ಬರ್ತಾನೆ ಇರುತ್ತೆ. ನಿಮ್ಗೆ ಟ್ಯಾಂಕ್ ಅಲ್ಲಿ ನಿಮ್ಗೆ ಎಷ್ಟು ಒಂದು 500 ಲೀಟರ್ ಇರ್ಲಿ, 1000 ಲೀಟರ್ ನೀರ್ ಇರ್ಲಿ, ಕಂಟಿನ್ಯೂಸ್ ನಿಮ್ಗೆ ಬರ್ತಾನೆ ಇರುತ್ತೆ. ಸೊ ನೀವು ಖಾಲಿ ಗೀಸರ್ ಅಲ್ಲಿ ಸ್ವಿಚ್ ನ ಆನ್ ಮಾಡಕ್ ಹೋಗ್ಬೇಡಿ, ಯಾಕಂತಂದ್ರೆ ಇದು ಬಂದು ನಿಮ್ಗೆ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನೀವು ನೀರ್ನ ಫಿಲ್ ಮಾಡ್ಬಿಟ್ಟು ಅದಾದ್ಮೇಲೆ ನೀವು ಸ್ವಿಚ್ ನ ಆನ್ ಮಾಡಿ. ಸೊ ನಿಮ್ಗೆ ಏನಾದ್ರು ಜಾಸ್ತಿ ಹೀಟ್ ಆದ್ರೆ ನಿಮ್ಗೆ ನೀರು ಇದೆ, ನಿಮ್ಗೆ ಆಟೋ ಕಟ್ ಆಫ್ ತಗೊಂಡು ನಿಮ್ಗೆ ಇಂಡಿಕೇಟರ್ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಮಾಡೆಲ್ ಸಿಗ್ತಾ ಇದೆ ಇದರಲ್ಲಿ 1 ಲೀಟರ್ ಅಲ್ಲಿ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ MCB ಮಾಡೆಲ್ ಅಂತ ಕೊಟ್ಟಿದ್ದಾರೆ. ಸೊ ಇದು MCB ಮಾಡೆಲ್ ಏನಾಗುತ್ತೆ ಅಂತಂದ್ರೆ, ಕೆಲವು ಹಳ್ಳಿಗಳಲ್ಲಾಗ್ಲಿ ಸಿಟಿಗಳಲ್ಲಾಗ್ಲಿ ಕರೆಂಟ್ ಫ್ಲಕ್ಚುಯೇಷನ್ ಆದ್ರೆ ಇದು MCB ತಾನಾಗಿ ಅದು ಬಿದ್ಬಿಟ್ಟು ಅದೇ ಆಟೋಮೆಟಿಕ್ ಆಟೋ ಕಟ್ ಆಫ್ ಆಗುತ್ತೆ, ಆಟೋ ಆಫ್ ಆಗುತ್ತೆ. ಸೊ ಅದಾದ್ಮೇಲೆ ನೋಡಿದ್ರೆ ಸೇಮ್ ನಿಮ್ಗೆ 1 ಲೀಟರ್ ಯಾವ ತರ ಇದೆ, ಇದು ಕೂಡ ನಿಮ್ಗೆ 1 ಲೀಟರ್ ಸೇಮ್ ಇರುತ್ತೆ. ಮತ್ತೆ ನಿಮ್ಗೆ ಇದರಲ್ಲಿ MCB ಆಪ್ಷನ್ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ನಿಮ್ಗೆ 1.5 ಲೀಟರ್ ಇದೆ. ಸೊ ಸೇಮ್ ನಾನು 1 ಲೀಟರ್ ನಿಮ್ಗೆ ಏನ್ ತೋರಿಸ್ಕೊಟ್ಟೆ, ಏನ್ ಹೇಳಿದೆ, ಸೊ ಅದೇ ತರ ಆಗಿರುತ್ತೆ. ಅದು ನಿಮ್ಗೆ ಲೀಟರ್ ಕೆಪಾಸಿಟಿ ಬಂದು ನಿಮ್ಗೆ 1.5 ಲೀಟರ್ ಆಗಿರುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ 1.5 ಲೀಟರ್ ಅಲ್ಲಿ MCB ಮಾಡೆಲ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಿಮ್ಗೆ MCB ಮಾಡೆಲ್ ಆಗಿರುತ್ತೆ. ಸೊ ಅದಾದ್ಮೇಲೆ ನೀವು ನೋಡ್ತಿರ್ಬೋದು ನಿಮ್ಗೆ 3 ಲೀಟರ್ ಇದೆ, 3.5 ಲೀಟರ್ ಇದೆ, ಮತ್ತೆ 5.5 ಲೀಟರ್ ಕೂಡ ನಿಮ್ಗೆ ಸಿಗ್ತಾ ಇದೆ, ಮತ್ತೆ ನಿಮ್ಗೆ 10 ಲೀಟರ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ನಿಮ್ಗೆ 10 ಲೀಟರ್ ಇಲ್ಲಿ ಸಿಗುತ್ತೆ. ಅದಾದ್ಮೇಲೆ ನೀವು ನೋಡ್ತಿರ್ಬೋದು ನಿಮ್ಗೆ ಟ್ಯಾಂಕ್ ಲೆಸ್ ಡಿಜಿಟಲ್ ಸ್ಮಾರ್ಟ್ ಗೀಸರ್ ಆಗಿರುತ್ತೆ ಇದು. ಸೊ ಒಂದು ನೋಡ್ತಿರ್ಬೋದು ನಿಮ್ಗೆ ಒಂದು ಸಣ್ಣ ವೈಫೈ ತರ ಇದನ್ನ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಏನಂದ್ರೆ ನೀವು ಸ್ವಿಚ್ ಆನ್ ಮಾಡೋದು ಆಫ್ ಮಾಡೋದು ಏನು ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನೀವು ಒಂದ್ಸತಿ ಸ್ವಿಚ್ ನ ಆನ್ ಮಾಡ್ಬಿಟ್ರೆ ಇದ್ರಲ್ಲಿ ನೀವು 10 ಸೆಕೆಂಡ್ ಅಲ್ಲ, 1 ಸೆಕೆಂಡ್ ಕಾಯ ಹೋಗಿರೋದಿಲ್ಲ. ಜಸ್ಟ್ ನೀವು ನಲ್ಲಿ ಆನ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಗೀಸರ್ ಕೂಡ ಆನ್ ಆಗುತ್ತೆ. ಸೊ ಆನ್ ಆಗಿದ ತಕ್ಷಣ ನಿಮ್ಗೆ ಕಂಟಿನ್ಯೂಸ್ ನಿಮ್ಗೆ ನೀರು ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ಯಾವ ತರ ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಸೊ ನೋಡ್ತಿರ್ಬೋದು ನಿಮ್ಗೆ ಆಲ್ರೆಡಿ ಇದು ಸ್ಲೀಪಿಂಗ್ ಮೂಡ್ ಅಲ್ಲಿ ಇದೆ. ಜಸ್ಟ್ ನಿಮ್ಗೆ ನಲ್ಲಿ ಆನ್ ಮಾಡಿದ ತಕ್ಷಣ ನಿಮ್ಗೆ ಗೀಸರ್ ಕೂಡ ಆಟೋಮೆಟಿಕ್ ಆನ್ ಆಗುತ್ತೆ. ಸೊ ಗೀಸರ್ ನಿಮ್ಗೆ ಆನ್ ಆಗುತ್ತೆ. ಮತ್ತೆ ಇಲ್ಲಿ ನಿಮ್ಗೆ ಮೈನಸ್ ಪ್ಲಸ್ ಕೂಡ ನಿಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಇದು ನೀರಿನ ಟೆಂಪರೇಚರ್ ನ ನೀವು ಕಡಿಮೆ ಜಾಸ್ತಿ ಕೂಡ ನೀವು ಇಟ್ಕೋಬಹುದು. ಸೊ ನೋಡಿದ್ರಲ್ಲ ಯಾವ್ದು ರೀತಿ ಇದೆ ಅಂತ ಹೇಳಿ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ 30 to up to 70 ಡಿಗ್ರಿ ವರೆಗೂ ನೀವು ನೀರಿನ ಟೆಂಪರೇಚರ್ ನ ಕಡಿಮೆ ಜಾಸ್ತಿ ಕೂಡ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಸ್ಟೋರೇಜ್ ಗೀಸರ್ ಎಲ್ಲ ಸಿಗ್ತಾ ಇದೆ. ಈ ಸ್ಟೋರೇಜ್ ಗೀಸರ್ ಬಂದ್ಬಿಟ್ಟು ನಿಮ್ಗೆ ಲಾಡ್ಜ್ ಪರ್ಪಸ್ ಗಾಗಿರ್ಲಿ, ಆಫೀಸ್ ಪರ್ಪಸ್ ಗಾಗಿರ್ಲಿ, ಸ್ಕೂಲ್ ಪರ್ಪಸ್ ಗಾಗಿರ್ಲಿ, ಹಾಸ್ಟೆಲ್ ಪರ್ಪಸ್ ಗಾಗಿರ್ಲಿ, ಸೊ PG ಪರ್ಪಸ್ ಗಾಗಿರ್ಲಿ, ಎಲ್ಲದಕ್ಕೂ ಕೂಡ ನಿಮ್ಗೆ ಸ್ಟೋರೇಜ್ ಗೀಸರ್ ಕೂಡ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ನಮ್ಮ ಹತ್ರ ನಿಮ್ಗೆ ಸ್ಟೋರೇಜ್ ಗೀಸರ್ ಕೂಡ ಸಿಗ್ತಾ ಇದೆ. 1 ಲೀಟರ್ ಇಂದ ಹಿಡಿದು 100 ಲೀಟರ್ಸ್ ನಮ್ಮ ಹತ್ರ ನಿಮ್ಗೆ ಗೀಸರ್ ಸಿಗ್ತಾ ಇದೆ. ಸೊ ನೋಡಿದ್ರೆ ಯಾವ ಟೈಪ್ ಗೀಸರ್ ಇದೆ ಅಂತ ಹೇಳಿ. ಸೊ ಬನ್ನಿ ನಾನು ಇನ್ನೊಂದು ನಿಮ್ಗೆ ಡೆಮೋ ತೋರಿಸ್ಕೊಡ್ತೀನಿ. ಸೊ 1 ಲೀಟರ್ ಅಲ್ಲಿ ನಿಮ್ಗೆ ಯಾವ ತರ ನೀರ್ನ ಬರುತ್ತೆ ಅಂತ ಹೇಳಿ. ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ 1 ಪೈಪ್ ನಾವೇ ಕೊಟ್ಟಿರ್ತೀವಿ. ಸೊ ಇನ್ಲೈಟ್ ಪೈಪ್, ಸೊ ಔಟ್ಲೆಟ್ ಪೈಪ್ ನ ನೀವು ತಗೊಂಡು ಯೂಸ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಜಸ್ಟ್ ಇಲ್ಲಿಂದಾನೇ ನೀರ್ ಬಿಟ್ಕೊಳ್ತೀರಾ ಅಂತಂದ್ರೆ ಸೊ ಬಿಟ್ಕೋಬಹುದು.
ಸೊ ಈ ಗೀಸರ್ ಬಂದ್ಬಿಟ್ಟು ನಿಮ್ಗೆ ಕ್ಲಾಂಪ್ ಸ್ಕ್ರೂ ಎಲ್ಲ ನಾವೇ ಕೊಟ್ಟಿರ್ತೀವಿ. ಸೊ ನೀವ್ ಎಲ್ ಬೇಕಾದ್ರೂ ನಿಮ್ಮ ಜಾಗದಲ್ಲಿ ನೀವು ಫಿಕ್ಸ್ ನ ಮಾಡ್ಕೋಬಹುದು. ಸೊ ನೀವು ಕಿಚನ್ ಯೂಸ್ ಮಾಡ್ತಾ ಇದೀರಾ, ವಾಶ್ರೂಮ್ ಯೂಸ್ ಮಾಡ್ತಾ ಇದೀರಾ ಅಂತಂದ್ರೆ ಸೊ ಅದಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ನೋಡ್ತಾ ಇದ್ರೆ ನಿಮ್ಗೆ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಜಸ್ಟ್ ಇದು ಹ್ಯಾಂಗಿಂಗ್ ಟೈಪ್ ಆಗಿರುತ್ತೆ. ಸೊ ಜಸ್ಟ್ ನೀವು ಮೊಳೆ ಹೊಡೆದು ಒಂದು ಹ್ಯಾಂಗ್ ಟೈಪ್, ಈಗ ಬಟ್ಟೆ ನೀವು ಯಾವ ತರ ನೀವು ನೇತಾಕ್ತೀರಾ ಆ ಟೈಪ್ ಗೀಸರ್ ಕೂಡ ನೀವು ಹ್ಯಾಂಗ್ ಮಾಡ್ಬೇಕು ಅಷ್ಟೇ ಆಗಿರುತ್ತೆ. ಸೊ ಅದಾದ್ಮೇಲೆ ನೀವು ಇನ್ಲೆಟ್ ಪೈಪ್ ಇಲ್ಲಿ ಕೊಟ್ಕೊಳ್ಳಿ, ಒಂದ್ ಪೈಪ್ ನಾವೇ ಕೊಟ್ಟಿರ್ತೀವಿ. ಔಟ್ಲೆಟ್ ಪೈಪ್ ಬೇಕಾದ್ರೆ ನೀವು ಹಾಕೋಬಹುದು, ಇಲ್ಲ ಹೀಗೇನೆ ಯೂಸ್ ಮಾಡ್ಕೋಬಹುದು. ಸೊ ನೋಡಿದ್ರೆ ಎಲ್ಲ ಫಿಕ್ಸ್ ಆಗಿದೆ ಆಲ್ರೆಡಿ. 5 amp ಸ್ವಿಚ್ ಇರುತ್ತೆ, ನಾರ್ಮಲ್ ಮನೆ ಸ್ವಿಚ್ ಅಲ್ಲೇ ಹಾಕ್ಬಹುದು. ಸೊ ನಾರ್ಮಲ್ 5 amp ಸ್ವಿಚ್ ಆಗಿರುತ್ತೆ. ಪ್ಲಗ್ ಆನ್ ಮಾಡಿ, ಆನ್ ಮಾಡ್ಬಿಟ್ಟು ನೀವು ಸ್ವಿಚ್ ಆನ್ ಮಾಡಬೇಡಿ. ಫಸ್ಟ್ ನಲ್ಲಿನ ನೀವು ಆನ್ ಮಾಡ್ಬೇಕು. ಸೊ ಇಲ್ಲಿ ನಿಮ್ಗೆ ನಲ್ಲಿ ಇದೆ, ಸೊ ನಲ್ಲಿನ ಆನ್ ಮಾಡಿ. ಸೊ ಆನ್ ಮಾಡಿದ ತಕ್ಷಣ ಆಲ್ರೆಡಿ ಗೀಸರ್ ಒಳಗಡೆ ನಿಮ್ಗೆ ನೀರ್ ಫಿಲ್ ಆಗ್ತಾ ಇರುತ್ತೆ. ಸೊ ನೀರ್ ಫಿಲ್ ಆಗ್ತಾ ಇರುತ್ತೆ. ಸೊ ಫಿಲ್ ಆಗ್ಲಿ ಇದು ನೀರು. ಅದಾದ್ಮೇಲೆ ನಿಮ್ಗೆ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಗೀಸರ್ ನ ಆನ್ ಮಾಡ್ಬೇಕು. ಸೊ ಗೀಸರ್ ಸ್ವಿಚ್ ನ ಆನ್ ಮಾಡಿ. ಸೊ ಇಂಡಿಕೇಟರ್ ನೀವು ನೋಡ್ತಾ ಇದ್ರೆ ಆಲ್ರೆಡಿ ನಿಮ್ಗೆ ಆನ್ ಆಗಿದೆ. ಸೊ ಇದಾದ್ಮೇಲೆ ನಿಮ್ಗೆ ನೋಡ್ತಿರ್ಬೋದು ನಿಮ್ಗೆ ನೀರ್ ಬರ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ನಿಮ್ಗೆ ಕಂಟಿನ್ಯೂಸ್ ಈಗ ಜಸ್ಟ್ 10 ಸೆಕೆಂಡ್ ಅಲ್ಲಿ ನೀವು ನೋಡ್ತಿರ್ಬೋದು ನಿಮ್ಗೆ ಕಂಟಿನ್ಯೂಸ್ ಇನ್ಸ್ಟೆಂಟ್ ನೀರ್ ಇದು ಬರ್ತಾನೆ ಇರುತ್ತೆ. ಸೊ ಟ್ಯಾಂಕ್ ಅಲ್ಲಿ ನಿಮ್ಗೆ ಎಷ್ಟು ಬಿಸಿ ನೀರ್ ಇರುತ್ತೋ, ಎಷ್ಟು ನೀರ್ ಇರುತ್ತೋ ಅಷ್ಟು ಕೂಡ ನಿಮ್ಗೆ ಬಿಸಿನೀರು ಬರ್ತಾನೆ ಇರುತ್ತೆ. ಆಲ್ರೆಡಿ ನಿಮ್ಗೆ ಬಿಸಿನೀರು ಬರ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೀವು ಎಷ್ಟು ನೀವ್ ಏನಾದ್ರು ಜಾಸ್ತಿ ನಿಮ್ಗೆ ಹೀಟ್ ನೀರ್ ಬೇಕು, ಬಿಸಿ ನೀರ್ ಬೇಕು ಅಂದ್ರೆ ಸೊ ನಲ್ಲಿನ ನೀವು ಈ ತರ ನೀವು ಸ್ಲೋ ಆಗಿ ಇಟ್ಕೊಳ್ಳಿ. ಇಲ್ಲ ನಿಮ್ಗೆ ನಾರ್ಮಲ್ ಬೇಕು ಅಂದ್ರೆ ಸೊ ನಲ್ಲಿನ ನೀವು ಫಾಸ್ಟ್ ಆಗಿ ಇಟ್ಕೊಂಡ್ರೆ ಫಾಸ್ಟ್ ಅಲ್ಲಿ ನಿಮ್ಗೆ ನೀರ್ ಬಂದ್ರೆ ಅದು ನಿಮ್ಗೆ ಟೆಂಪರೇಚರ್ ಕಡಿಮೆ ಬರುತ್ತೆ. ಇಲ್ಲ ನೀವು ಸ್ಲೋ ಆಗಿ ಇಟ್ಕೊಂತೀರಾ ಅಂತಂದ್ರೆ ನಿಮ್ಗೆ ಟೆಂಪರೇಚರ್, ನೀರಿನ ಟೆಂಪರೇಚರ್ ನ ಹೀಟಿಂಗ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ನೋಡಲ್ಲ ಈ ತರನ ನೀವು ಯೂಸ್ ಮಾಡ್ಕೋಬಹುದು. ಈಗ ಕಂಟಿನ್ಯೂಸ್ ನಿಮ್ಗೆ ಬಿಸಿನೀರು ಬರ್ತದೆ ಇರುತ್ತೆ. ಆತರ ಜಾಸ್ತಿ ನಿಮ್ಗೆ ಹೀಟ್ ಆದ್ರೆ ನಿಮ್ಗೆ ಇಲ್ಲಿ ಆಟೋ ಕಟ್ ಆಫ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಜಸ್ಟ್ ನಿಮ್ಗೆ ಇದೇ ಆಟೋ ಆಫ್ ಆಗಿ ಅದೇ ಆಟೋಮೆಟಿಕ್ ಆಟೋ ಕಟ್ ಆಫ್ ಕೂಡ ತಗೊಳುತ್ತೆ. ಸೊ ನೋಡ್ತಾ ಇದ್ರೆ ನಿಮ್ಗೆ ಯಾವ ರೀತಿ ಇದೆ ಅಂತೇಳಿ. ಸೊ ಇಷ್ಟು ಚಿಕ್ಕದ್ ನೋಡಕ್ಕೆ ಇದು ಚಿಕ್ಕದಿದ್ರೆ ಇದ್ರದ್ದು ಕೆಲಸ ಅಂತ ತುಂಬಾನೇ ದೊಡ್ಡದಾಗಿರುತ್ತೆ. ಸೊ ಯಾಕಂತಂದ್ರೆ ನಿಮ್ಗೆ ಕಂಟಿನ್ಯೂಸ್ ಇದರಲ್ಲಿ ಬಿಸಿನೀರು ಯಾವ ತರ ಬರ್ತಾ ಇದೆ ಅಂತಂದ್ರೆ ನೀವು ಸ್ನಾನ ಕೂಡ ಮಾಡಬಹುದು ಇದರಲ್ಲಿ. ಆ ತರ ನಿಮ್ಗೆ ಬಿಸಿನೀರು ಬರುತ್ತೆ. ಸೊ ನೋಡಲ್ಲ ಯಾವ ಟೈಪ್ ನಮ್ಮ ಹತ್ರ ನಿಮ್ಗೆ ಗೀಸರ್ ಸಿಗ್ತಾ ಇದೆ ಅಂತ ಹೇಳಿ. ಸೊ ಈ ಗೀಸರ್ಸ್ ನಿಮ್ಗೂ ಬೇಕು ಅಂತಂದ್ರೆ ಸೊ ತುಮಕೂರಲ್ಲಿ ಹೆಡ್ ಆಫೀಸ್ ಇದೆ. ಸೊ ಈ ಹೆಡ್ ಆಫೀಸ್ ಬಂದು ನಿಮ್ಗೆ ಲೊಕೇಟ್ ಆಗಿರೋದು ಮರಳೂರು ರಿಂಗ್ ರೋಡ್ ನಿಯರ್ ಅಶ್ವಿನಿ ಆಯುರ್ವೇದಿಕ್ ಕಾಲೇಜ್ ಪಕ್ಕ ಬರುತ್ತೆ, ಕೆಂಪೇಗೌಡ ನಗರಲ್ಲಿ. ಸೊ ಅಷ್ಟೆಲ್ಲ ನಿಮ್ಗೆ ಆಲ್ ಓವರ್ ಕರ್ನಾಟಕ ಕೂಡ ಬ್ರಾಂಚಸ್ ಇದೆ. ಸೊ ಆಲ್ ಓವರ್ ಕರ್ನಾಟಕದಲ್ಲಿ ನಿಮ್ಗೆ ಬೆಂಗಳೂರಲ್ಲಿ ಪೀಣ್ಯ ಇದೆ, ರಾಜಾಜಿನಗರ ಇದೆ, ಹೆನ್ನೂರು ಬಂಡೆ ಇದೆ, ಮೈಸೂರು ತ್ರಿನೇತ್ರ ಸರ್ಕಲ್ ಇದೆ, ಮದ್ದೂರ್ ಇದೆ, ಮಂಡ್ಯ ಇದೆ, ಮತ್ತೆ ಹಾವೇರಿ ಹಿರೇಕೆರೆ ಕೂಡ ಇದೆ. ಸೊ ನಿಮ್ಗೆ ಯಾವ್ದು ನಿಯರ್ ಬೈ ಸ್ಟೋರ್ ಆಗುತ್ತೆ ಅಲ್ಲಿ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಇಲ್ಲ ಅಂತಾರೆ ನಿಮ್ಗೆ ಆಲ್ ಓವರ್ ಇಂಡಿಯಾ ನಾವು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾ ಇದೀವಿ. ಸೊ ನೀವು ಮನೇಲಿ ಕೂತ್ಕೊಂಡು ಈ ಪ್ರಾಡಕ್ಟ್ ನ ಬೇಕು ಅಂತ ಹೇಳ್ಬಿಟ್ಟು ನೀವು ಬುಕ್ ಮಾಡ್ತೀರಾ ಅಂತಂದ್ರೆ ಸೊ ನಮ್ಮ ಟೆಲಿಕಾಲಿಂಗ್ ಟೀಮ್ ನಿಮ್ಗೆ ಎಲ್ಲ A to Z ನಿಮ್ಗೆ ಇನ್ಫಾರ್ಮೇಶನ್ ಗೈಡ್ ಮಾಡ್ಬಿಟ್ಟು ನಿಮ್ಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ಸೊ ನಿಮ್ಮ ಪ್ರಾಡಕ್ಟ್ ನ ಮನೆಗೆ ಬಂದ್ಮೇಲೆ ನೀವು ಅಮೌಂಟ್ ನ ಪೇ ಮಾಡಬಹುದು. ಸೊ ಆತರ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾ ಇದೀವಿ. ಸೊ ಈ ಗೀಸರ್ಸ್ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಈ ರಕ್ಷಾ ಬಂಧನ್ಗೆ ನೀವು ಗಿಫ್ಟ್ ಸಹ ಕೊಡಬಹುದು ಈ ಗೀಸರ್ ನ. ಯಾಕಂದ್ರೆ ನಿಮ್ಗೆ ಸ್ಮಾಲ್ ಅಮೌಂಟ್ ಇಂದ ನಿಮ್ಗೆ ಸ್ಟಾರ್ಟ್ ಆಗ್ತಾ ಇದೆ. ಗ್ಯಾರಂಟಿ ವಾರಂಟಿ ಎಲ್ಲ ಕೂಡ ಸಿಗ್ತಾ ಇದೆ. ಸೊ ಆರಾಮಾಗಿ ಪರ್ಚೇಸ್ ಮಾಡ್ಬಿಟ್ಟು ನಿಮ್ಮ ತಂಗಿದರಿಗೆ, ನಿಮ್ಮ ಅಕ್ಕಂದಿರಿಗೆ ನೀವು ಗಿಫ್ಟ್ ಆದ್ರೂ ಕೊಡಬಹುದು.